ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ನ ಹೋಸ್ಟ್ ಆಗಿರುವಂತಹ ಕಿಚ್ಚ ಸುದೀಪ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ವೀಟ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ. ಬಿಗ್ ಬಾಸ್ ಟ್ರೋಫಿ ಯಾರ ಮುಡಿಗೆ ಅನ್ನುವಂತಹ ಚರ್ಚೆ ಸಾರ್ವಜನಿಕವಾಗಿ ಆಗ್ತಾ ಇದೆ. ಈ ಬೆನ್ನಲ್ಲೇ ನಟ ಕಿಚ್ಚ ಸುದೀಪ್ ಮಾಡಿರುವಂತಹ ಟ್ವೀಟ್ ಹೀಗಿದೆ: ಬಿಗ್ ಬಾಸ್ ಸೀಸನ್ 12ಕ್ಕೆ ಇವತ್ತು ತೆರೆ ಬೀಳಲಿದೆ ಅನ್ನೋದನ್ನ ಅವರು ಹೇಳಿದ್ರು. ಎಲ್ರಿಗೂ ಗೊತ್ತಿರೋ ವಿಚಾರ. ವಿನ್ನರ್ ಯಾರು ಅಂತ ಸೂರ್ಯಾಸ್ತದ ಬಳಿಕ ತಿಳಿಯುತ್ತೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶುಭ ಹಾರೈಸಿದ್ದಾರೆ ಕಿಚ್ಚ ಸುದೀಪ್. ಯಾರು ಆ ಲಕ್ಕಿ ಚಾರ್ಮ್ ಅನ್ನೋದನ್ನ ನೋಡ್ಬೇಕು ನಾವು. ಬಿಗ್ ಬಾಸ್ ಜರ್ನಿ ಕುರಿತಂತೆ ನಟ ಸುದೀಪ್ ಟ್ವೀಟ್ನ ಮೂಲಕ ಇಡೀ ಜರ್ನಿಯನ್ನು ನೆನೆದು ಈಗ ಈ ಲೆವೆಲ್ಗೆ ತಲುಪಿರುವಂತಹ 6 ಕಂಟೆಸ್ಟೆಂಟ್ಸ್ಗಳಿಗೆ ಶುಭಾಶಯವನ್ನು, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸನ್ನು ಕೂಡ ಹೇಳಿದ್ದಾರೆ. ನೀವು ನೋಡ್ತಾ ಇದ್ದೀರಾ. ಒಂದು ಅವರ ಟ್ವೀಟ್ನ ಸಾರಾಂಶ ಎಲ್ರಿಗೂ ಗೊತ್ತಿರೋ ಹಾಗೆ ಸೂರ್ಯಾಸ್ತದ ಬಳಿಕ ಯಾರು ವಿನ್ನರು ಅನ್ನೋದು ಗೊತ್ತಾಗ್ಬಿಡ್ತೀವಿ. ಇವತ್ತು ರಾತ್ರಿ ಅಷ್ಟೊತ್ತಿಗೆ ಸೆಲೆಬ್ರೇಷನ್ ಜೋರಾಗಿರುತ್ತೆ. ಯಾರು ಕಡೆಯವ್ರು ಸೆಲೆಬ್ರೇಷನ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅವ್ರದ್ದೊಂದು ಫೋಟೋ, ಸ್ಟೈಲಿಶ್ ಫೋಟೋ ಇದೆ. ಮೇಲ್ಗಡೆಗೆ ಇಡೀ ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ರೀತಿನಲ್ಲಿ ಟ್ವೀಟ್ ಇತ್ತು. ತುಂಬ ಹಾರ್ಟಿಲಿ ಓಪನ್ ಮಾತಾಡ್ತಾನೆ ಆ್ಯಂಡ್ ಫೆಲೋ ವಿತ್ ವೆರಿ ಗುಡ್ ಹಾರ್ಟ್. ನನಗೆ ಜೆನ್ಯೂನಿಟಿ ಇದೆ, ಎಲ್ಲೂ ಫೇಕ್ ಇಲ್ಲ. ನನಗೆ ಅದಿಷ್ಟ. ಎಲ್ಲ ಕಡೆ ಗಿಲ್ಲಿ ಕಡೆ ಸಿನಿಮಾಗಳು ಪ್ರಚಾರ ಮಾಡಿದಂಗೆ ಮಾಡ್ತಿದ್ದಾರಂತೆ, ಗೆಲ್ಲಬೇಕು ಆ ಥರ ಈ ಥರ ಅಂತ. ಒಬ್ಬ ಒಳ್ಳೆ ವ್ಯಕ್ತಿಗೆ ಅದೇನು ಬೇಕಾದ್ರೆ 100% ನ್ಯಾಚುರಲ್ ಸಿಗುತ್ತೆ. ಅದಕ್ಕೆ ಒಂದು ತುಂಬ ಜನ ಹುಡುಕ್ಬೇಕಾಗಿದೆ. ಐ ಥಿಂಕ್ 100% ಇನ್ ದಟ್ ವೇ ಗಿಲ್ಲಿ ನಟ ಇಸ್ ರಿಯಲಿ ಗುಡ್. ಅದಕ್ಕೆ ಮತ್ತು ಅವ್ರನ್ನ ಯಾಕೆ ಇಷ್ಟಪಡ್ತಾರೆ ಅಂದರೆ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ. ಕೆಲವು ಇದರಲ್ಲಿ ಏನಾಗುತ್ತೆ, ಕಂಟೆಂಟ್ಗೋಸ್ಕರ ಮಾಡ್ತಾರೆ. ಬಟ್ ಆ ಕಂಟೆಂಟ್ಗೋಸ್ಕರ ಮಾಡೋದಲ್ಲ, ಜೊತೆಗೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ. ಅದೇ ಇಷ್ಟ ಆಗುತ್ತೆ ಜನಗಳಿಗೆ. ಕಂಟೆಂಟ್ ಅಂದರೆ ಗೊತ್ತಾಗ್ಬಿಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಅಪ್ಪಣ್ಣ ರಾಮದುರ್ಗ. ಆತ್ಮೀಯರೇ, ನಮ್ಮ ಆತ್ಮೀಯ ಗೆಳೆಯ ಗಿಲ್ಲಿ ಬಿಗ್ ಬಾಸಲ್ಲಿ ಅದ್ಭುತವಾಗಿ ಆಟ ಆಡ್ತಿದ್ದಾರೆ. ನಮ್ಮ ಕಾಮಿಡಿ ಗಿಲ್ಲಿ, ನಮ್ಮ ಕಾಮಿಡಿಯಿಂದ ಬಂದ ಹುಡುಗ. ಸೊ ಹಾಗಾಗಿ ಅವರು ಗೆಲ್ಲಿ ಅಂತ ಎಲ್ಲರೂ ದಯವಿಟ್ಟು ಅವ್ರಿಗೆ ವೋಟ್ ಮಾಡಿ. ಆ್ಯಂಡ್ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ.